ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಹಲೋ, ಗುಡ್ ಮಾರ್ನಿಂಗ್ ಟು ಡೇ 2 ಆಫ್ ರಾಮೇಶ್ವರಂ ವ್ಲಾಗ್. ಬಾರೋ ಅಪರೂಪದ ಮುಳ್ಳಂದಿ ಬಾಬಾ. ಲೈಟ್ ಗೊತ್ತಿಲ್ಲ, ಫುಲ್ಲು ಕತ್ಲೆ ಇದೆ. ಬೆಳಗ್ಗೆ ಇನ್ನೂ 5 ಗಂಟೆ. ಟೆಂಪಲ್ಗೆ ಹೋಗ್ತಾ ಇದ್ದೀನಿ. ಅಗ್ನಿ ತೀರ್ಥಂ ಸ್ನಾನ ಮತ್ತು ದರ್ಶನ ಎಲ್ಲ ಒಟ್ಟಿಗೆ ಮಾಡೋಣ ಅಂತ ಬೇಗ ಹೊರಟಿದ್ದೀನಿ. ಹೂ ಸ್ಟಾಪ್ಡ್ ಯು? ನಿಮ್ಮನ್ನು ತಡೆದಿರುವವರು ಯಾರು? ಇಲ್ಲಿಂದ ನಾನಿರೋ ಹೋಟ್ಲಿಂದ ಒಂದು 500 ಮೀಟ್ರು ದೇವಸ್ಥಾನ ಇರೋದು. ಸೊ ಅದನ್ನು ಮುಗಿಸಿ ಅಲ್ಲಿಂದ ಧನುಷ್ಕೋಡಿ ಹೋಗಿ ಇವತ್ತು ಕನ್ಯಾಕುಮಾರಿ ಹೋಗಬೇಕು ಅನ್ನೋ ಪ್ಲ್ಯಾನ್ ಇರೋದು. ವೈ? ಐ ಡೋಂಟ್ ಅಂಡರ್ಸ್ಟ್ಯಾಂಡ್. 22-24 ಕುಂಡನೂ ಇರೋದು. ಬಾವಿ ಸ್ನಾನ ಮಾಡಬೇಕು. ಅದಾದಮೇಲೆ ದರ್ಶನ. ಹೆವಿ ಶೆಕೆ ಮಾತ್ರ ಬೆಳಗ್ಗೆ. ನೋಡಿ, ಎದುರುಗಡೆ ಗೋಪುರ ಕಾಣ್ತಾ ಇದೆಯಲ್ವ, ಗೊತ್ತಿಲ್ಲ, ಅದೇ ದೇವಸ್ಥಾನ. ಅಲ್ಲಿ ಹೋಗಿ ಮೊದಲು ಕೂಪನ್ ತೊಗೊಂಡು ಸ್ನಾನಕ್ಕೆ ಹೋಗ್ಬೇಕು. ಎಷ್ಟು ರಶ್ ಇದೆಯೋ, ಎಷ್ಟು ಜನ ಇದ್ದಾರೋ, ಹೆಂಗೋ ಏನೂ ಗೊತ್ತಿಲ್ಲ. ನೋಡೋಣ ಅಲ್ಲೇ ಹೋಗಿ. ಒಳಗಡೆ ಮೋಸ್ಟ್ಲಿ ರೆಕಾರ್ಡಿಂಗ್ ಮಾಡೋಕ್ಕೆ ಬಿಡಲ್ಲ. ಸೊ ಆಚೆ ಬಂದಮೇಲೆ ಅಲ್ಲಿಂದ ಅದ್ರ ಬಗ್ಗೆ ಅಪ್ಡೇಟ್ ಕೊಡ್ತೀನಿ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕೋ ಕಾಣೆ. ಇದೆ ಟೆಂಪಲ್. जल्दी आया है, जल थोड़ी अभी चलेगा. ನೋಡಿ, ಬೆಳಗ್ಗೆ ಫುಲ್ಲು ರಶ್ಶು. ಬೀಚ್ ನೋಡಿ, ಬೆಳಗ್ಗೆ ಎಷ್ಟು ಜನ ಇದ್ದಾರೆ. ಇದೇ ಮೇನ್ ಟೆಂಪಲ್ ಗೋಪುರ. ಬಾ, 22 ಕುಂಡದ ಸ್ನಾನ ಇವಾಗ ಮುಗೀತು. ಕಂಗ್ರ್ಯಾಚುಲೇಷನ್ ಬ್ರದರ್. ಅಬ್ಬಬ್ಬಬ್ಬ, ಲ್ಯಾಟ್ರಿ. ನಿಜವಾಗ್ಲೂ ಇಲ್ಲಿ ಬಂದರೆ ಇದನ್ನು ಎಕ್ಸ್ಪೀರಿಯನ್ಸ್ ಮಾಡಲೇಬೇಕು. ಸುತ್ತಲೂ ಸಮುದ್ರ ಇದ್ರೂ ಇಲ್ಲಿದ್ದ ನೀರಲ್ಲಿ ಒಂಚೂರು ಉಪ್ಪಿನ ಅಂಶ ಇಲ್ಲ. ಹೆಂಗೆ ಅಂತ ಅದು ಯಾರಿಗೂ ಗೊತ್ತಿಲ್ಲ. ಅದು ಎಕ್ಸ್ಪ್ಲೇನ್ ಮಾಡೋಕ್ಕೂ ಕಷ್ಟ. ಬಟ್ ಇವಾಗಷ್ಟೇ ಸ್ನಾನ ಆಯಿತು. ಇವಾಗ ತಿರ್ಗಾ ಹೋಟ್ಲಲ್ಲಿ ಬಟ್ಟೆ ಎಲ್ಲ ಇಟ್ಟು ಆಮೇಲೆ ಬಂದು ದರ್ಶನ ಮಾಡಿಕೊಂಡು ಇಲ್ಲಿಂದ ಹೊರಡೋದು. ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ತುಂಬ ಅಂದರೆ ತುಂಬ ಹೇಳೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿತ್ತು. ಇವಾಗ ಚಪ್ಪಲಿಯಲ್ಲಿ ಬಿಟ್ಟಿದ್ದೀನಿ ಅಂತ ಹುಡುಕ್ಬೇಕು, ಸಿಗ್ತಾ ಇಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ನೋಡಿ, ಜನ ಅಂತೂ ಇದ್ದೇ ಇದ್ದಾರೆ. ಇವಾಗ ತಿರ್ಗಾ ಒಂದು ಫುಲ್ಲು ರೌಂಡ್ ಹೋಗ್ಬೇಕು ಚಪ್ಪಲಿ ಎತ್ಕೊಳಕ್ಕೆ. ಯಾಕಂದ್ರೆ ಅದು ಇನ್ನೊಂದು ಸೈಡಲ್ಲಿ ಬಿಟ್ಟಿದ್ದೀನಿ ನಾನು. ಇದಾವಾಗಲೇ ನಿಮ್ಮ ಕತ್ಲಲ್ಲಿ ತೋರಿಸಿದ್ನಲ್ಲ, ಇದೆ ದೇವಸ್ಥಾನದ ಗೋಪುರ ನೋಡಿ. ಅದೇ ಇವಾಗಷ್ಟೇ ಮುಗೀತು ದರ್ಶನ. ದೇವಸ್ಥಾನದ ಆವರಣದಲ್ಲೇ ಇದ್ದೀನಿ. ಗೊತ್ತಿಲ್ಲ ಎಷ್ಟೊತ್ತಿಗೆ ಬಿಡ್ತಾರೆ ಅಂತ. ಯಾರಾದ್ರು ನೋಡಿದ್ರೆ
ಅದಕ್ಕೂ ಯಾರಾದರೂ ಅಬ್ಜೆಕ್ಟ್ ಮಾಡ್ಬೋದು. ಬಟ್ ಹಂಗೋ ಹಿಂಗೋ ಮಾಡಿ ಇಲ್ಲೇ ಕೂತಿದ್ದೀನಿ, ಕೂತು ತೆಗ್ದಿದ್ದೀನಿ. ಬಟ್ ಮೇಯ್ನ್ ದ್ವಾರ ದೂರ ಇದೆ, ದರ್ಶನ ಮುಗೀತು ಇವಾಗಷ್ಟೇ. ರಶ್ ತುಂಬ ಜಾಸ್ತಿ ಇತ್ತು, ಆದರೂ ಬೇಗ ಕ್ರೌಡ್ ಮೂವ್ ಆಗ್ತಾ ಇದ್ದರಿಂದ ದರ್ಶನ ಆದಮೇಲೆ ಇವಾಗ ತಿಂಡಿ, ಒಂದು ವಡೆ, ಒಂದು ದೋಸೆ, ಅದಕ್ಕೆ 3 ಥರ ಚಟ್ನಿ, ಒಂದು ಸಾಗು, ಬ್ರೇಕ್ಫಾಸ್ಟ್ ಮಾಡೋಣ ಬನ್ನಿ. ನಿಮ್ಮ ಅಪ್ಪ ಕೊಡ್ತಾನೆ. ಧನುಷ್ಕೋಡಿಯಲ್ಲಿ ನಿಲ್ಲಿಸಿದ್ದೀನಿ ನೋಡಿ. ಇಲ್ಲಿಂದ ಮುಂದೆ ಹೋಗೋಕ್ಕೆ ಬಿಡ್ತಾರಾ ಇಲ್ಲ ಹೋಗುತ್ತೆ, ಬಿಡ್ತಾರೆ ಅನಿಸುತ್ತೆ. ಆದರೂ ಇಲ್ಲಿ ನೋಡಿ, ಇಲ್ಲಿವರೆಗೂ ಬರುತ್ತೆ ಅಲೆಗಳು. ಸೌಂಡ್ ಕೇಳಿಸ್ತಾ ಇರ್ಬೋದು, ಸಮುದ್ರದ ಅಲೆಗಳು. ಕ್ಲೀನು ಮಾಡ್ತಾ ಇದ್ದಾರೆ. ಇಲ್ಲಿ ಬಂದರೆ ದಯವಿಟ್ಟು ಕಸ ಎಲ್ಲ ಹಾಕಕ್ಕೆ ಹೋಗಬೇಡಿ. ಬನ್ನಿ, ನೋಡಿ, ಹೋಗಿ. ಯಾವುದೇ ಪರಿಸರನ ಹಾಳು ಮಾಡೋಕ್ಕೆ ಹೋಗಬೇಡಿ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ನ ಜನ್ಮಕ್ಕೆ ಹೋಗೋ. ನನ್ನ ಗಾಡಿ ಅಲ್ಲಿ ನಿಲ್ಲಿಸಿದ್ದೀನಿ, ಕಾಣ್ತಾ ಇದೆಯಾ? ಇಲ್ಲ, ಗಾಡಿ ಅಲ್ಲಿ ಪಾರ್ಕ್ ಮಾಡಿದ್ದೀನಿ. ನಿಜವಾಗ್ಲೂ ಬಂದರೆ ಧನುಷ್ಕೋಡಿ, ರಾಮೇಶ್ವರಂಗೆ ಬಂದರೆ ಧನುಷ್ಕೋಡಿ ಪಕ್ಕ ಎಲ್ಲರೂ ಬಂದೇ ಬರ್ತಾರೆ. ಆದರೆ ಮಿಸ್ ಮಾಡೋಕ್ಕೆ ಹೋಗಬೇಡಿ ಯಾರೇ ಬಂದರು. ಈಗ ಸಮಯ 10 ಗಂಟೆ. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಬೆಳಿಗ್ಗೆ ದರ್ಶನ ಆಯಿತು. ದರ್ಶನ ಆಗಿ ಹೋಟೆಲಿಂದ, ನಾನಿದ್ದಿದ್ದು ಹೋಟ್ಲಿಂದ ಬಂದು ಇದೊಂದು 18 ಕಿಲೋಮೀಟ್ರ್ ದೂರ ಇದೆ. ನಿಮಗೇನಂತ ದೂರ ಏನು ಅನಿಸಲ್ಲ ರಾಮೇಶ್ವರಮಲ್ಲಿ ಇದ್ದರೆ. ಅಲ್ಲಿಂದ ಈಸಿಯಾಗಿ ಯಾವ್ದಾದ್ರು ನಿಮ್ಮ ಹತ್ರ ಓನ್ ಗಾಡಿ ಇದ್ದರೆ ಓನ್ ಗಾಡಿಲೇ ಬರ್ಬೋದು. ಇಲ್ಲಾಂದರೆ ನಿಮಗೆ ಬಸ್ಸುಗಳು ಅಥವಾ ಪ್ರೈವೇಟ್ ಟ್ರಾನ್ಸ್ಪೋರ್ಟು, ಆಟೋ ಯಾವ್ದು ಬೇಕಾದ್ರೂ ಸಿಗುತ್ತೆ. ಫೇರ್ಸ್ ಎಲ್ಲ ಹೆಂಗೆ ಅಂತ ಗೊತ್ತಿಲ್ಲ, ಬಟ್ ನಾಮಿನಲ್ಲೇ ಇರುತ್ತೆ. ಸೊ ಅದನ್ನು ನೀವು ಅದರಲ್ಲೂ ನೀವು ಬರ್ಬೋದು. ಬಂದರೆ ಇಲ್ಲಿ ಒಂದು ದಿನ ಆರಾಮಾಗಿ ಸ್ಪೆಂಡ್ ಮಾಡಿ ಅಂತ. ಫುಲ್ ಡೇ ಅಲ್ಲ, ಬಟ್ ರಾಮೇಶ್ವರಮು, ಧನುಷ್ಕೋಡಿ ಎಲ್ಲ ಒನ್ ಡೇ ಪ್ರೋಗ್ರಾಮ್ ಹಾಕೊಂಡು ಬರ್ಬೋದು. ಬೆಳಿಗ್ಗೆ ದರ್ಶನ ಮಾಡ್ಕೊಳ್ಳಿ, ಮಧ್ಯಾಹ್ನ ಇಲ್ಲಿಗೆ ಬನ್ನಿ. ಸುತ್ತಮುತ್ತ ಬೇರೆ ಜಾಗಗಳಿದ್ದರೆ ಅಲ್ಲಿಗೂ ಹೋಗ್ಬೋದು, ಅದನ್ನು ಕವರ್ ಮಾಡ್ಬೋದು. ಬಟ್ ಬಂದರೆ ಒಂಥರ ಫುಲ್ಲು ಏನು ಹೇಳ್ತಾರೆ, ಮೂಡು ಚೇಂಜ್ ಆಗುತ್ತೆ. ಆ ಸಿಟಿ ಲೈಫು, ಕೆಲಸ, ಅದರಿಂದ ಇದೊಂಥರ ಟೋಟಲ್ ಡಿಫ್ರೆಂಟ್ ವರ್ಲ್ಡ್. ಈಗ ಇಲ್ಲಿಂದ ಹೋಗೋಣ ಬನ್ನಿ. ಪಾಯಿಂಟ್ ಇದೆ, ಇಲ್ಲಿಂದ ಇನ್ನೊಂದು ಸ್ವಲ್ಪ ದೂರ ಇದೆ, ಇನ್ನೊಂದು 2 ಕಿಲೋಮೀಟ್ರ್ ಇದೆ ಅನಿಸುತ್ತೆ. ಅಲ್ಲಿಗೆ ಹೋಗಿ ಅಲ್ಲಿಂದ ಒಂದು ವೀಡಿಯೋ ಮಾಡೋಣ. ಪಾಯಿಂಟಿಗೆ ರೀಚ್ ಆಗಿದ್ದೀನಿ. ಇದೇ ಫೈನಲ್ ಲಾಸ್ಟ್ ಮೋಟರಬಲ್ ರೋಡ್ ಡೌನ್ ಸೌತ್ ಇಂಡಿಯಾ. ಇಲ್ಲಿಂದ ನಿಮಗೆ ರೋಡ್ ಇಲ್ಲ. ತುಂಬ ಜನ ಇದ್ದಾರೆ. ಇಲ್ಲಿ ಎಲ್ಲ ಬೇರೆನೂ ಸಿಗುತ್ತೆ. ಆಮೇಲೆ ನಿಮಗೆ ಫೇಮಸ್ ಬೇರೆ ಯೂಟ್ಯೂಬ್ ಬ್ಲಾಗ್ಸಲ್ಲಿ, ಟಿ ವಿಯಲ್ಲಿ ಕಾಣೋ ಸ್ಪಾಟ್ ಇದೆ. ಧನುಷ್ಕೋಡಿ. ಜಸ್ಟ್ ವ್ಯೂ ಎಂಜಾಯ್ ಮಾಡಿ. ಅಲ್ಲಲ್ಲಲ್ಲಲ್ಲಲ್ಲಲ್ಲ, ಇದೇ ಸಮುದ್ರ ತೀರ. ಇಲ್ಲಿವರೆಗೂ ಇದೆ ನೀರು. ಇಲ್ಲಾರೋ ಹೇಳ್ತಾ ಇರೋ ಲೆವೆಲ್ ರೈಸ್ ಆಗಿದೆ ಅಂತ.
ಬಿಸಿಲು ಹೆವಿ ಇದೆ. ಇಲ್ಲಿಗೆ ಧನುಷ್ ಕೋಡಿ ವ್ಲಾಗ್ ಎಂಡ್. ಸಿಗೋಣ ಮುಂದಿನ ಡೆಸ್ಟಿನೇಷನಲ್ಲಿ, ಮುಂದಿನ ಜಾಗದಲ್ಲಿ. ಅಲ್ಲಿವರೆಗೂ ಬಾಯ್ ಬಾಯ್. ಅಷ್ಟೇ.